Hello, welcome back to Surgeon Biology classes, and we are going to discuss a new concept in the same chapter. So that is called diversity in living world. So diversity in living world nothing but simple ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಅನ್ನೋಗಿದ್ರೆ ನಾವು ಸುತ್ತುವರೆದು ನಿಸರ್ಗದಲ್ಲಿ ಏನು ಎಲ್ಲ ಆರ್ಗ್ಯಾನಿಸಮ್ಸ್ಗಳನ್ನು ನೋಡ್ತೀವಿ, ಪ್ಲಾಂಟ್ಸ್ ಇರ್ಬೋದು, ಎನಿಮಲ್ಸ್ ಇರ್ಬೋದು, ಇವೆಲ್ಲ ಆರ್ಗ್ಯಾನಿಸಮ್ಸ್ಗಳಿಗೆ ನಾವೇನಂತ ಕರಿತೀವಿ? ದ ಆರ್ಗ್ಯಾನಿಸಮ್ಸ್ ದಟ್ ವಾಟ್ ವಿ ಸಿ ದ ಪ್ಲಾಂಟ್ ಆರ್ ಎನಿಮಲ್ಸ್ ಆರ್ ಎನಿ ಆರ್ಗ್ಯಾನಿಸಮ್, ಅದಕ್ಕೆ ನಾವು ಸ್ಪೀಸೀಸ್ ಅಂತ ಕರಿತೀವಿ. ಓಕೆ, ಹಾಗಾದರೆ ಹೌ ಮೆನಿ ಸ್ಪೀಸೀಸ್ ಆರ್ ದೇರ್ ಆನ್ ಅರ್ತ್? ಸೊ ಅರ್ಥಲ್ಲಿ ಎಷ್ಟು ಸ್ಪೀಸೀಸ್ ಇದೆ ಅಂತ. ದ ಅರ್ತ್ ಇಲ್ಲಿವರೆಗೂ ನಾವು ಡಿಸ್ಕವರ್ ಮಾಡಿ ಮತ್ತು ಡಿಸ್ಕ್ರೈಬ್ ಮಾಡಿರ್ತಕ್ಕಂಥ ಸ್ಪೀಸೀಸ್ ನಂಬರ್ ಎಷ್ಟು ಅಂದರೆ, ಸೊ ಇಟ್ ಈಸ್ ನಥಿಂಗ್ ಬಟ್ 1.7 to 1.8 ಮಿಲಿಯನ್ ಸ್ಪೀಸೀಸ್ ಇಲ್ಲಿವರೆಗೂ. ಆ್ಯಂಡ್ ವಾಟ್ ಈಸ್ ಬಯೋಡೈವರ್ಸಿಟಿ? The organisms which are present on the earth, the organisms which are present on the earth, we can call the term as a biodiversity. So biodiversity, the bio means living, diversity means they are expanded to the globe. Okay, ಅದಕ್ಕೆ ನಾವು all the organisms that are present on earth, it is called biodiversity ಅಂತ ಹೇಳಿ ಕರಿತೀವಿ in simple term ಅಲ್ಲಿ. ದೆನ್ ನಾವು ಆರ್ಗ್ಯಾನಿಸಮ್ಸ್ಗಳನ್ನು ನಾವು ಏನು ನೋಡ್ತಾ ಇದ್ದೀವಿ ಇವತ್ತು ನೇಚರ್ ಒಳಗಡೆ, ಪ್ರತಿಯೊಂದು ಆರ್ಗ್ಯಾನಿಸಮ್ಗೆ ನಾವು ಲೋಕಲ್ ನೇಮ್ಸಿಂದ ಹೆಸರಿಟ್ಟು ಕರಿತೀವಿ. ಒಂದಿಷ್ಟು ಪಕ್ಷಿಗಳನ್ನು ಉದಾಹರಣೆಗೆ ತಗೋಬೋದು ನೀವು. ಕಾಗೆ ಇದೆ, ಗುಬ್ಬಿ ಇದೆ ಅಲ್ವಾ, ಗಿಳಿ ಇದೆ. ನಾವು ನಮ್ಮದೇ ಆದ ಭಾಷೆಯಲ್ಲಿ ಅದಕ್ಕೊಂದು ಹೆಸರಿಟ್ಟು ಕರಿತೀವಿ. ಅದೇ ಥರ ತಮಿಳ್ನಾಡಲ್ಲೂ ಅದಕ್ಕೆ ಪ್ರಾಣಿಗಳಿಗಾಗಿರಲಿ ಪಕ್ಷಿಗಳಿಗಾಗಲಿ ಅವ್ರದ್ದೇ ಭಾಷೆಯಲ್ಲಿ ಅವುಗಳಿಗೆ ಹೆಸರಿಟ್ಟು ಕರೀತಾರೆ. ಅದೇ ಥರ ಆಂಧ್ರದಲ್ಲಿ, ಅಂದರೆ ರಾಜ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಅಥವಾ ದೇಶಕ್ಕೆ ಸೀಮಿತವಾಗಿರ್ತಕ್ಕಂಥ ಅವರವರ ಭಾಷೆಯಲ್ಲಿ ಏನು ಮಾಡ್ತಾರೆ, ಆರ್ಗ್ಯಾನಿಸಮ್ಸ್ಗಳಿಗೆ ಒಂದು ಹೆಸರಿಟ್ಟಿರ್ತಾರೆ. ಆದರೆ ಬಯಾಲಜಿ ಇಟ್ ಡು ನಾಟ್ ಅಕ್ಸೆಪ್ಟ್. ಸೊ ಇದಕ್ಕೊಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಹೆಸರನ್ನು ಕೊಡಬೇಕು, ಇಡೀ ಜಗತ್ತು ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಅದಕ್ಕೆ ನಾವೇನು ಮಾಡಬೇಕು? ವಿ ಶುಡ್ ಗಿವ್ ಎ ಪರ್ಟಿಕ್ಯುಲರ್ ನೇಮ್. ಸೊ ದಟ್ ಈಸ್ ದ ರೀಸನ್ there is a need to standardize the names of an organism. ಅಂದರೆ ಎಲ್ಲ ಆರ್ಗ್ಯಾನಿಸಮ್ಸ್ಗಳಿಗೂ ಒಂದು ಸ್ಟ್ಯಾಂಡರ್ಡ್ ನೇಮ್ಸ್ ಕೊಡಬೇಕು, ಇಡೀ ಜಗತ್ತಲ್ಲಿ ಅದೇ ಹೆಸರಿಂದ ಅವನ್ನ ಕರಿಬೇಕು. ಹಾಗಂದ್ರೆ ಏನು ಮಾಡಬೇಕು? ಸೊ ವಿ ಯೂಸ್ ಟು ಕಾಲ್ ದ್ಯಾಟ್ ಆಸ್ ಎ ನಾಮಿನ್ಕ್ಲೇಚರ್ ಅಂತ ಕರಿತೀವಿ. ಯು ಕ್ಯಾನ್ ಸಿ ಹಿಯರ್ ಇಟ್ ಇಸ್ ಎ ನಾಮಿನ್ಕ್ಲೇಚರ್. ನಾಮಿನ್ಕ್ಲೇಚರ್ ಇಸ್ ನಥಿಂಗ್ ಬಟ್ ನೇಮಿಂಗ್ ಆಫ್ ಅನ್ ಆರ್ಗ್ಯಾನಿಸಮ್ ಇಸ್ ಕಾಲ್ಡ್ ನಾಮಿನ್ಕ್ಲೇಚರ್ ಅಂತ ಕರಿತೀವಿ. ಓಕೆ, ಹಾಗಂದ್ರೆ ನೇಮಿಂಗ್ ಅನ್ನೋದಕ್ಕಿಂತ ಯಾರು ಪ್ಲಾಂಟ್ಸಿಗೆ ಹೆಸರು ಕೊಡ್ತಾರೆ, ಯಾರು ಎನಿಮಲ್ಸಿಗೆ ಹೆಸರು ಕೊಡ್ತಾರೆ. ಸೊ ದೆರ್ ಈಸ್ ಎ ICBN ಆ್ಯಂಡ್ ICZN. ಓಕೆ, ಇಂಟರ್ನ್ಯಾಷನಲ್ ಕೋಡ್ ಆಫ್ ಬೊಟಾನಿಕಲ್ ನಾಮಿನ್ಕ್ಲೇಚರ್. ಸೊ ದಿಸ್ ICBN ವಿಲ್ ಪ್ರೊವೈಡ್ ಎ ಸ್ಟ್ಯಾಂಡರ್ಡೈಸ್ಡ್ ನೇಮ್ಸ್ ಟು ಪ್ಲಾಂಟ್ಸ್, and where ICZN, International Code of Zoological Nomenclature, which gives a names to animals. ಓಕೆ, ಎನಿಮಲ್ಸ್ಗೆ ಸ್ಟ್ಯಾಂಡರ್ಡೈಸ್ ನೇಮ್ಸನ್ನು ಕೊಡುತ್ತೆ. ಹಾಗಂದ್ರೆ ವಾಟ್ ಆರ್ ದೋಸ್ ಸ್ಟ್ಯಾಂಡರ್ಡೈಸ್ ನೇಮ್ಸ್? ಹೇಗಿರ್ಬೋದು ಆ ಸ್ಟ್ಯಾಂಡರ್ಡೈಸ್ ನೇಮ್ಸ್? ಹಾಗಾದರೆ ಅದಕ್ಕೆ ನೇಮ್ಸ್ಗೆ ಏನು ಮಾಡಬೇಕು ಆಗಿತ್ತು ಅಂದರೆ, ವಿ ಶುಡ್ ಬಯಾಲಜಿಸ್ಟ್ ದೇ ಡು ನಾಟ್ ಅಕ್ಸೆಪ್ಟ್ ಸಿಂಪ್ಲಿ ಆಲ್ ದ ರೂಲ್ಸ್. ಸೊ ಬಯಾಲಜಿಸ್ಟ್ ದೇ ಆಲ್ವೇಸ್ ಅಕ್ಸೆಪ್ಟ್ ದ ಯೂನಿವರ್ಸಲ್ ರೂಲ್ಸ್. ಅದಕ್ಕೆ ಏನು ಮಾಡಿದ್ರು, ಯೂನಿವರ್ಸಲ್ ರೂಲ್ಸಲ್ಲಿ ಅಕ್ಸೆಪ್ಟ್ ಮಾಡಬೇಕಾಗಿತ್ತು ಅಂದರೆ ಪ್ರತಿಯೊಂದು ನೇಮ್, ಓಕೆ, the name must have two components. ಅದಕ್ಕೆ ಇಲ್ಲಿ ಬರೆದಿದ್ದೀನಿ ನಾನು, the biologists follow universally accepted rules. Which are those the rules then? ಸೊ ಒಂದು, each name must have two components ಅಂತ ಕರಿತೀವಿ. Which are those the two components? ಹಂಗಂದ್ರೆ ಯಾವ ಎರಡು ಟೂ ಕಾಂಪೊನೆಂಟ್ಸ್ಗಳು? ಒಂದು ಹೆಸರಲ್ಲಿ ಎರಡು ಕಾಂಪೊನೆಂಟ್ಗಳು ಇರಬೇಕಂತ ಹೇಳ್ತಾರೆ. ಸೊ ಒಂದು ಜೀನಸ್ ಅಥವಾ ಜೆನೇರಿಕ್ ನೇಮ್ ಅಂತ ಕರಿತೀವಿ. ಇನ್ನೊಂದು ಯಾವುದಿದೆ? ಸ್ಪೆಸಿಫಿಕ್ ಎಪಿಥೆಟ್ ಆರ್ ಸ್ಪೀಸೀಸ್ ಅಂತಲೂ ಕರಿತೀವಿ. ಓಕೆ, ದೀಸ್ ಆರ್ ದಿ ಟೂ ಕಾಂಪೊನೆಂಟ್ಸ್. ಹಂಗಂದ್ರೆ ಯಾವಾಗ ಒಂದು ಹೆಸರಲ್ಲಿ ಎರಡು ಕಾಂಪೊನೆಂಟ್ಗಳಿರುತ್ತೆ ಅದಕ್ಕೆ ನಾವೇನಂತ ಕರಿಬೋದು? ಬೈನಾಮಿಯಲ್ ನಾಮಿನ್ಕ್ಲೇಚರ್ ಅಂತ ಕರಿಬೋದು. ಸೊ ಬೈ ಈಸ್ ನಥಿಂಗ್ ಬಟ್ ಟೂ, ನಾಮಿಯಲ್ ಈಸ್ ನಥಿಂಗ್ ಬಟ್ ನೇಮ್. ಸೊ ಟೂ ನೇಮ್ಸ್ ದಟ್ ಆರ್ ಪ್ರೆಸೆಂಟ್. So nomenclature, I told you that naming of an organism, the two names that are present in an organism, binomial nomenclature. ಹಾಗಂದ್ರೆ binomial nomenclature ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಕೊಟ್ಟವ್ರು ಯಾರು? ಸೊ ದೇ ಆರ್ ನಥಿಂಗ್ ಬಟ್, ಸೊ Carolus Linnaeus is a scientist who has given a name two components. ಅಂದರೆ binomial nomenclature ಅಂತಕ್ಕಂಥ ಒಂದು ಸಿಸ್ಟಮನ್ನು ಕೊಟ್ಟಿದ್ದೆ ಅವರು. ಓಕೆ, ಆ್ಯಂಡ್ ಈವನ್ Carolus Linnaeusನ ನಾವು ಫಾದರ್ ಆಫ್ ಟ್ಯಾಕ್ಸಾನಮಿ ಅಂತಲೂ ಕರಿತೀವಿ. ಓಕೆ, the Carolus Linnaeus has
published his written book that is called Systema Nature ಅಂತ ಕರಿತೀವಿ. Next we are going to discuss that universal rules ಯಾವುದಿದೆ ಹಂಗಂದ್ರೆ which are those the universal rules. We are going to discuss in detail about that the rules what actually it is consisting. ಇದನ್ನು ನಿಮಗೆ 2 ಮಾರ್ಕ್ಸ್ಗೆ ಆನ್ಯುವಲ್ ಎಕ್ಸಾಮ್ಸ್ಗೆ ಸಾಕಷ್ಟು ಸಾರಿ ಕೇಳಿದ್ದಾರೆ. ಓಕೆ, ಇಲ್ಲಿ ನೀಟ್ ಎಕ್ಸಾಮಲ್ಲೂ ಒಂದು ಸಾರಿ ಕನ್ಫ್ಯೂಷನ್ಗೆ ಏನು ಕೇಳ್ತಾನೆ ಅಂದರೆ ICZ ಅನ್ನೋದು ನಮಗೆಲ್ಲ ನೆನಪಿರ್ತದೆ, ಇಂಟರ್ನ್ಯಾಷನಲ್ ಕೋಡ್ ಆಫ್ ಫಾರ್ ದೀನು. ಇಲ್ಲಿ ಕನ್ಫ್ಯೂಷನ್ ಆಗಿಬಿಡ್ತದೆ. ಸೊ ಟು ಅವಾಯ್ಡ್ ಕನ್ಫ್ಯೂಷನ್ ಪ್ಲೀಸ್ observe very carefully that it is of, okay, International Code of Botanical Nomenclature and International Code of Zoological Nomenclature. Okay, and next we are discussing in detail about the universally accepted rules. Here that which are those the universally accepted rules. ಸೊ ಯೂನಿವರ್ಸಲಿ ಅಕ್ಸೆಪ್ಟೆಡ್ ರೂಲ್ಸ್ನ ನಾವು ಸ್ಟಡಿ ಮಾಡೋದಕ್ಕಿಂತ ಮುಂಚೆ ಬೈನಾಮಿಯಲ್ ನಾಮಿನ್ಕ್ಲೇಚರ್ ಸಿಸ್ಟಮನ್ನು ಹುಟ್ಟು ಹಾಕಿ ಕೊಟ್ಟಿರ್ತಕ್ಕಂಥ ಕ್ಯಾರೋಲಸ್ ಲೀನಿಯಸ್ ಏನು ಮಾಡಿದ್ರೆ ಒಂದು ಎಕ್ಸಾಂಪಲ್ ಕೊಡ್ತಾನೆ, ಮ್ಯಾಂಜಿಫೆರಾ ಇಂಡಿಕಾ. ನೀವು ಇದನ್ನು ಪ್ರೀವಿಯಸ್ ಕ್ಲಾಸಸಲ್ಲಿ ಅಥವಾ 8th or 9th or 10th ಅಲ್ಲಿ ನೀವು ಸ್ಟಡಿ ಮಾಡಿರಬಹುದು. ಮ್ಯಾಂಜಿಫೆರಾ ಇಂಡಿಕಾ, ಸೊ ಇಟ್ ಈಸ್ ನಥಿಂಗ್ ಬಟ್ ಅ ಸೈಂಟಿಫಿಕ್ ನೇಮ್ ಆಫ್ ಅ ಮ್ಯಾಂಗೋ. ಓಕೆ, ಸೊ ಇಲ್ಲಿ ಅ ಮ್ಯಾಂಜಿಫೆರಾ ಅಂತಕ್ಕಂಥದ್ದೇನು, ಇಟ್ ಈಸ್ ನಥಿಂಗ್ ಬಟ್ a genus, okay, and indica ಅಂತಕ್ಕಂಥದ್ದೇನು, it is nothing but a specific epithet or species ಅಂತ ಕರೀತೇವೆ. ಹಾಗಂದ್ರೆ let us discuss in detail about these universal accepted rules. ಇದನ್ನು 2 ಮಾರ್ಕ್ಸ್ಗೆ ಆನ್ಯುವಲ್ ಎಕ್ಸಾಮ್ಗೆ ಸಾಕಷ್ಟು ಬಾರಿ ಕೇಳಿದ್ದಾರೆ. ಒಂದೇನು ಹೇಳುತ್ತೆ, ಬಯಾಲಜಿಕಲ್ ನೇಮ್ಸ್ ಆರ್ ಜನರಲಿ ಇನ್ ಲ್ಯಾಟಿನ್ ಬಟ್ ರಿಟನ್ ಇನ್ italics. Okay, second rule is that first word it represents genus. You can see this is a first word and second word. The first component it is nothing but a genus, and second component it is called a specific epithet or species anta kariteve. ಮೂರನೇದು, both words in a biological name when they are handwritten they are separately underlined. ಸೊ ಮ್ಯಾಂಜಿಫೆರಾ ಬೇರೆ ಅಂಡರ್ಲೈನ್ ಆಗಿರುತ್ತೆ ಮತ್ತು ಇಂಡಿಕಾ ಅನ್ನೋದು ಸಪ್ರೇಟಾಗಿ ಅಂಡರ್ಲೈನ್ ಆಗಿರುತ್ತೆ. ಓಕೆ, 4ನೇ ರೂಲ್ ಏನು ಹೇಳುತ್ತೆ, ದ ಫಸ್ಟ್ ವರ್ಡ್ genus which starts with a capital letter. You can see this is what the scientific name which is having a 2 components, one is a genus and another one is a specific epithet. So genus ಏನಾಗಿದೆ, ಕ್ಯಾಪಿಟಲ್ ಲೆಟರ್ ಇಂದ ಸ್ಟಾರ್ಟ್ ಆಗಿದೆ, ಬಟ್ ಸ್ಪೀಸಿಸ್ ಆರ್ ಸ್ಪೆಸಿಫಿಕ್ ಎಪಿಥೆಟ್ ಅಂತಕ್ಕಂಥದ್ದು ಸ್ಮಾಲ್ ಲೆಟರ್ ಇಂದ ಸ್ಟಾರ್ಟ್ ಆಗಿದೆ. ಸೊ ದೀಸ್ 4 ಆರ್ ಯೂನಿವರ್ಸಲಿ ಅಕ್ಸೆಪ್ಟೆಡ್ ರೂಲ್ಸ್. ಓಕೆ, ನೆಕ್ಸ್ಟ್ ನಾವು ಟ್ಯಾಕ್ಸಾನಮಿ ಅಂದ್ರೇನು ಅಂತ ಡಿಸ್ಕಸ್ ಮಾಡೋಣ. We know that the Carolus Linnaeus is the father of taxonomy. And what actually the meaning of taxonomy? Taxa is nothing but arrangement and nomus is nothing but laws. So laws that are arranged in a proper way. Innu define ಮಾಡಿ ಅಂತ ಕೇಳಿದ್ರೆ ಏನು ಬರೀತೀರಾ taxonomy na? The study of process of classification is called a taxonomy anta ಕರೀತೀವಿ. The taxonomy which is consisting of what? Identification, nomenclature and classification. So what is identification then? So identification andre what kind of organism it is, ಅದು ಯಾವ ಥರದ ಆರ್ಗ್ಯಾನಿಸಮು ಮತ್ತು ಆ ಆರ್ಗ್ಯಾನಿಸಮ್ಗೆ ಇರುವ ಹೆಸರೇನು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ನಾವು ಐಡೆಂಟಿಫಿಕೇಷನ್ ಅಂತ ಕರಿತೀವಿ. ವಾಟ್ ಕೈಂಡ್ ಆಫ್ ಆರ್ಗ್ಯಾನಿಸಮ್ ಇಟ್ ಈಸ್ ಆ್ಯಂಡ್ ವಾಟ್ ನೇಮ್ ಇಟ್ ಈಸ್ ಹ್ಯಾವಿಂಗ್. ಸೊ ದಟ್ ಈಸ್ ಕಾಲ್ಡ್ ಅನ್ ಐಡೆಂಟಿಫಿಕೇಷನ್. ಆ್ಯಂಡ್ ನಾಮಿನ್ಕ್ಲೇಚರ್. ಸೊ ನಾಮಿನ್ಕ್ಲೇಚರ್ ಈಸ್ ನಥಿಂಗ್ ಬಟ್ ಎ ನೇಮಿಂಗ್ ಆಫ್ ಎನ್ ಆರ್ಗ್ಯಾನಿಸಮ್ is called nomenclature. ಅದಕ್ಕೊಂದು ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡೈಸ್ ನೇಮ್ ಕೊಡ್ತಕ್ಕಂಥದ್ದಕ್ಕೆ ನಾವು ನಾಮೆನ್ಕ್ಲೇಚರ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಕ್ಲಾಸಿಫಿಕೇಷನ್? ಸೊ ಕ್ಲಾಸಿಫಿಕೇಷನ್ ಅಂದರೆ ದ ಎನಿಥಿಂಗ್ ವಿಚ್ ಈಸ್ ಗ್ರೂಪ್ಡ್ ಇಂಟು ಎ ಕನ್ವೀನಿಯಂಟ್ ಕ್ಯಾಟಗರಿ ಬೇಸ್ಡ್ ಆನ್ ಈಸಿಲಿ ಅಬ್ಸರ್ವಬಲ್ ಕ್ಯಾರೆಕ್ಟರ್. ಸಾರಿ, ಎನಿ ಕ್ಯಾಟಗರಿ ಇಟ್ ಮೇ ಕನ್ಸಿಸ್ಟಿಂಗ್ ಆಫ್ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ದೇ ಆರ್ ಶೋವಿಂಗ್ ಸರ್ಟನ್ ಕಾಮನ್ ಫೀಚರ್ಸ್. ಓಕೆ, ಅದಕ್ಕೆ ನಾವೇನಂತ ಕರಿತೀವಿ, ಕ್ಲಾಸಿಫಿಕೇಷನ್. ಐ ಡಿಫೈನ್ಡ್. ಆ್ಯಂಡ್ ನೆಕ್ಸ್ಟ್ ಟ್ಯಾಕ್ಸಾ ಅಂತ ಬರುತ್ತೆ. ನಮಗೆ ಟ್ಯಾಕ್ಸಾನಮಿಗೂ ಮತ್ತು ಟ್ಯಾಕ್ಸಾಗೂ ಡೆಫಿನೇಷನ್ಗಳನ್ನು ಕೇಳಿದಾಗ ಕನ್ಫ್ಯೂಸ್ ಆಗ್ಬೋದು. ಇಲ್ಲಿ ನೋಡ್ಬೋದು ನೀವು, ಇದೇನಪ್ಪ ಅಂದರೆ ಟ್ಯಾಕ್ಸಾನಮಿಕ್ ಕ್ಯಾಟಗರಿ ಇಲ್ಲಿ ಬರೆದಿದ್ದೀನಲ್ಲ. ಸೊ ಕಿಂಗ್ಡಮ್, ಫೈಲಮ್ ಆರ್ ಡಿವಿಷನ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಸಸ್.
ಇವುಗಳ ಯಾವುದಾದ್ರೂ ಒಂದು ಕ್ಯಾಟಗರಿನ ತಗೊಂಡ್ರೆ ಅದಕ್ಕೆ ನಾವು ಟ್ಯಾಕ್ಸಾ ಅಂತ ಕರಿತೀವಿ. ಎನಿ ರ್ಯಾಂಕ್ ಆಫ್ ದಿ ಕ್ಯಾಟಗರಿ ಈಸ್ ರೆಫರ್ಡ್ ಆರ್ ಕನ್ಸಿಡರ್ಡ್ ಆಸ್ ಅ ಟ್ಯಾಕ್ಸಾ. ಓಕೆ, ಇನ್ ಸಿಂಗ್ಯುಲರ್ ಫಾರ್ಮಲ್ಲಿ ನಾವು ಟ್ಯಾಕ್ಸಾನ್ ಅಂತ ಕರಿತೀವಿ, ಇನ್ ಪ್ಲೂರಲ್ ಫಾರ್ಮಲ್ಲಿ ಟ್ಯಾಕ್ಸಾ ಅಂತ ಕರಿತೀವಿ. ಸೊ ಐ ಹೋಪ್ you understood that what we discussed today, and we can discuss in a next session with a new concept that is called taxonomic categories or taxonomic hierarchy ಬಗ್ಗೆ ಡಿಸ್ಕಸ್ ಮಾಡೋಣ. ಅದರ ಜೊತೆಗೆ taxonomic aids ನು ಡಿಸ್ಕಸ್ ಮಾಡಿ ಈ ಚಾಪ್ಟರ್ನ ಕಂಪ್ಲೀಟ್ ಮಾಡೋಣ. If do you have any doubts, please drop your doubts or comments in the comment section. Definitely I will answer for your all questions. So please take care until that. Always you please remember that study for knowledge, not for marks. Okay, take care, bye.